ಸೋಪು, ಆನೆ ಕೊಂಬು ಹೊರದಿರೋದು ಎಲ್ಲ ನೋಡಿದ್ನು ನಾವು. ಅವನಿಗೆ ಸಪ್ರೇಟು. ಹ್ಯಾಂಗೇ ಆದರೂ ಒಂದು ಕಡೆ ಆದರೂ ವೀರಪ್ಪನೇ ಸಪ್ರೇಟ್ ಮಲಗ್ತಾ ಇದ್ದ. ಬಿ ಕೆ ಸಿಂಗ್, ಶಿವರಾಜ್ ಸಿಂಗು ಮಾದೇಶ್ವರನ ಬೆಟ್ಟದಿಂದ ಗೋಪಿನಾಥ್ಗೆ ಒಬ್ಬರೇ ಬಂದ್ಬಿಟ್ಟಿದ್ರು 2-3 ಜನ ಕರ್ಕೊಂಡು. ಶಿವರಾಜ್ ಸಿಂಗು ಕಾಡಿಗೆ ಹೋದವರು ಕಾಡಲ್ಲಿ ಮಡಿತಾರೆ, ನೀರಿಗೆ ಹೋದವರು ನೀರಲ್ಲಿ ಮಡಿತಾರೆ, ಮುಂದಿನ ಸೂಚನೆ ಚೆನ್ನಾಗಿ ಹೇಳಿ ಕೇಳಿರೋಣ ಅಂತ ವೀರಪ್ಪ ಎಲ್ಲಿ ಸತ್ತ ಕಾಡಲೆ. ಅವನು ನನ್ನ ಆಲ್ಬಮ್ಲಿದ್ದಾನೆ. ಇದು ಮಾಂಸ ನೇತಾಕಿರೋದು, ಅದು ಆಮೇಲೆ ಮಸಾಲು 1-2 ಬಿಂದಿಗೆಲಿ ಕಾಡೊಳಗೆ ಹರಿದು. ಈಗ ಮಾತಾಡ್ದಂಗೆ ಒಬ್ಬರನ್ನ ಬಲಾತ್ಕಾರ ಮಾಡಿ ಅಮೃತ ಕುಡಿಸೋಕ್ಕಾಗಲ್ಲ. ಅಂದ್ರೆ ಹಾಲು ಕುಡಿಲೇಬೇಕು ಅಂತ ಹಿಂಸೆ ಮಾಡಿದ್ರೆ ನಾನು ಒಬ್ಬರನ್ನ ಬಲಾತ್ಕಾರ ಮಾಡಿ ಅಮೃತ ಕುಡಿಸೋಕ್ಕಾಗಲ್ಲ ಸರ್ ಅಂದೆ. ಯಾಕೆ ನಿದ್ದೆ ಬಂದಿಲ್ವ ಅಂದು. ಇನ್ನೂ ಇಲ್ಲ ಸರ್ ಇದು ಯಾಕೋ ಈ ಇದು ಈ ಮನೆಗೆ ಬಂತಂದು ಬರೀ ಕೆಟ್ಟ ಕನಸು, ಮಾರೇಮನ್ನೂ ಸತ್ಲು, ನಾನು ಈ ಥರ ನಾನು ಕನಸು ಕಂಡೆ ನಮ್ಮ ಮಕ್ಕಳು ನೀರೊಳಗೆ. ಆ ನಂಜಪ್ಪ ಮಂಡ್ಯದಿಂದ ಬಂದಾರಲ್ಲ ಅವರು ಅವ್ರ ಹೆಂಡ್ತಿ ಸರ್. ಹೌದಾ? ಹೇಗೆ ಅಂದರೆ ವೀರಪ್ಪನ ಡ್ಯೂಟಿಲಿದ್ದರೆ ಹೌದು ಮಾತಾಡಿರೋ ಅಂತ ಕೇಳಿದ್ದೀನಿ ಸರ್. ಅದಕ್ಕೆ ಮೊದಲು ಯಾರಿಗೂ ಗೊತ್ತಿಲ್ಲ, ನಾ ಯಾರಿಗೂ ಹೇಳ್ಕೊಂಡಿಲ್ಲ. ಎಲ್ಲ ಕಷ್ಟಪಟ್ಟು DF ಶ್ರೀನಿವಾಸ ಹತ್ಯೆ ಮಾಡಬಾರ್ದಿತ್ತು. ಏನು ಹೇಗೆ ಅವರು ಮೋಹನೇ ಪಾಪ ಏನು ಮಾಡಿದ್ದ? ಬಿ ಕೆ ಸಿಂಗ್, ಶಿವರಾಜ್ ಸಿಂಗು ಮಾದೇಶ್ವರನ ಬೆಟ್ಟದಿಂದ ಗೋಪಿನಾಥ್ಗೆ ಒಬ್ಬರೇ ಬಂದ್ಬಿಟ್ಟಿದ್ರು 2-3 ಜನ ಕರ್ಕೊಂಡು. ಶಿವರಾಜ್ ಸಿಂಗು ನಾಗಮಲೆಯಿಂದ ಬಂದವ್ರೆ. ನಮ್ಮ ದೊಡ್ಡಪ್ಪತನ ಕೊಡ್ತಿರು. ಕಾಡಿಗೆ ಹೋದವರು ಕಾಡಲ್ಲಿ ಮಡಿತಾರೆ, ನೀರಿಗೆ ಹೋದವರು ನೀರಲ್ಲಿ ಮಡಿತಾರೆ, ಮುಂದಿನ ಸೂಚನೆ ಚೆನ್ನಾಗಿ ಹೇಳಿ ಕೇಳಿರೋಣ ಅಂತ ವೀರಪ್ಪ ಎಲ್ಲಿ ಸತ್ತ ಕಾಡಲೆ. 1988ರಿಂದ 92 ಗಂಟ DF ಸತ್ ಮೇಲೆ ಟಾಸ್ಕ್ ಫೋರ್ಸ್ ಅಂತ ಆಯಿತು. ಸತ್ ಮೇಲೆ ಅದಕ್ಕೆ ಟಾಸ್ಕ್ ಫೋರ್ಸು ಅಂದರೆ ವೀರಪ್ಪ ನೀಡೋಕೆ ಅಂತ ಮಾಡಿದ್ರು. ಮಾಡಿ ತಪ್ಪು ಅಂತ ಹೇಳ್ತಾರೆ. ನಮ್ಮ ಕರ್ನಾಟಕ ಬರಬೇಕಾದ ಅವಾರ್ಡು ಅವ್ರಿಗೋಯ್ತು. ಅಲ್ಲಿ ವೀರಪ್ಪ ಪೇಸ್ಟು, ಸೋಪು, ಆನೆ ಕೊಂಬು ಹೊರದಿರೋದು ಎಲ್ಲ ನೋಡಿದ್ನು ನಾವು. ಅವನಿಗೆ ಸಪ್ರೇಟು. ಹ್ಯಾಂಗೇ ಆದರೂ ಒಂದು ಕಡೆ ಆದರೂ ವೀರಪ್ಪನೇ ಸಪ್ರೇಟ್ ಮಲಗ್ತಾ ಇದ್ದ. ಅವನು ನನ್ನ ಆಲ್ಬಮ್ಲಿದ್ದಾನೆ. ಇದು ಮಾಂಸ ನೇತಾಕಿರೋದು, ಅದು ಆಮೇಲೆ ಮಸಾಲು 1-2 ಬಿಂದಿಗೆಲಿ ಕಾಡೊಳಗೆ ಹರಿದು, ಪ್ಲಾಸ್ಟಿಕ್ ಬಿಂದಿಗೆಲಿ ಸ್ಟಾಕು ಎಲ್ಲ ಸುಮಾರು ಹಿಡ್ದು ನಾವು. ಬಟ್ DF ಸತ್ತ ಮೇಲೆ ಏನು ವಿಷಯ ಸರ್, ದಯವಿಟ್ಟು ನೀವೆಲ್ಲೂ ಊಟ ಮಾಡಬೇಡಿ ಸರ್, ಯಾರನ್ನೂ ನಂಬೇಡಿ ಸರ್ ಅಂದರೆ ಮಾರೇಮ್ಮನ ನಂಬೇಡಿ ಅಂತ ನಾನು ಇಂಡೈರೆಕ್ಟ್ ಹೇಳಿದೆ. ಏನಾಯಿತು ಅಂದರು, ಮಮ್ಟೆನ್ ಅಂತ ಒಬ್ಬನಿದ್ದಂತೆ ಪಡೆಯ ಚಿಕ್ಕೌಂಡ. ಅದು ಪಿಕ್ಚರ್ ಬಂದಿತ್ತಂತ ನಾವು ನೋಡಿಲ್ಲ. ಅದರಲ್ಲಿ ಅವನು ಎಲ್ಲ ಕಳ್ತನ ಮಾಡಿ ಏನೇನೋ ಮಾಡಿ ಬಡವ್ರಿಗೆ ಕೊಡ್ತಿದ್ದಂತೆ. ಕಾಡೊಳಗೆ ಅವಳ ಸ್ನೇಹಿತೇನೆ ಕರ್ಬುಜಣ್ಣಿಗೆ ಕಲ್ಲಂಗರಣ್ಣಿಗೆ ವಿಷ ಹಾಕಿ ಸಾಯಿಸ್ತಾರಂತ ಸರ್ ಅಂತಂದೆ. ಹೌದಾ? ನೋಡಪ್ಪ, ಮಾತಾಡ್ಕೊ ಹೋಯ್ತಾ ಇದ್ದೀವಿ. ಈಗ ಮಾತಾಡ್ದಂಗೆ ಒಬ್ಬರನ್ನ ಬಲಾತ್ಕಾರ ಮಾಡಿ ಅಮೃತ ಕುಡಿಸೋಕ್ಕಾಗಲ್ಲ. ಅಂದ್ರೆ ಹಾಲು ಕುಡಿಲೇಬೇಕು ಅಂತ ಹಿಂಸೆ ಮಾಡಿದ್ರೆ ನಾನು ಒಬ್ಬರನ್ನ ಬಲಾತ್ಕಾರ ಮಾಡಿ ಅಮೃತ ಕುಡಿಸೋಕ್ಕಾಗಲ್ಲ, ಪ್ರೀತಿ ಪಡಿಸಿ ವಿಷ ಕುಡಿಸ್ಬೋದು ಅಂದರು. ನಾನು ಆ ಥರ ಮಾಡ್ತಾಯಿದ್ದೀನಿ ಅನ್ನೋದಕ್ಕೆ ಆ ಪಾಯಿಂಟ್ ಹೇಳಿದ್ರು. ಆ ಮಾತನ್ನು ಕೇಳಲಿಲ್ಲ ಅವರು. ಮತ್ತು ಕ್ವಾರ್ಟರ್ಸ್ಲಿ ನಾವು ಮಲಗಿರಾಗ ಅವ್ರಿಗೆ ಇನ್ನೊಂದು ವಾರ ಹತ್ಯೆ ಆಗ್ತಾಯಿದೆ. ಎಲ್ಲರೂ ಕೆಟ್ಟ ಕನಸು. ನನಗೆ ನಮ್ಮ ಮಕ್ಕಳೆಲ್ಲ ಸಣ್ಣ ಮಕ್ಕಳು ಹೊಳೆಲಿ ಸ್ನಾನ ಬಟ್ಟೆ ಹೋಗಿ ಹೊಳೆಲಿ ತೀಲ್ಕೋದಂಗೆ ಕಂಡೆ. ಒಬ್ಬರು ನಂಜಪ್ಪ ಅಂತ ಮಂಡ್ಯದಿಂದ ಬಂದಿದ್ದರು. ಅವನು ನನ್ನ ಹೆಂಡ್ತಿ ಹಾಲು ಕರೆಯಾಗ ಒದ್ದು ಸತ್ತೋದಕ್ಕೆ ಕಂಡೆ ಮಾಡಿಸಿಟ್ರೆ ಈ ಮನೆಗೆ ಬಂದ ತಮ್ಮಿಂದ ಬರೀ ಕೆಟ್ಟ ಕನಸು, ಪಡುಬಾಗ್ಲು ಬೇರೆ. ಈ DF ಹೇಳಿದ ಮಾತು ಕೇಳಿದ್ದಕ್ಕೊಂದು ಶಾಂತಿ ಮಾಡಲಿಲ್ಲ, ಏನೇನೋ ಅಂತಿದ್ರು. ಆಗ ಹೌದಲ್ವ, ನನಗೂ ಹಿಂಗೆ ಕಂಡೆ ನನ್ನ ಕಡೆ ಎಲ್ಲ ಮಾತಾಡಿದ್ರು. ನೀ DF ಜೊತೆ ಧೈರ್ಯ ಮತ್ತು ನೀನು ಹೋಗಿ ಹೇಳು ಅಂದರು. TV ನೋಡ್ತಾ ಕೂತಾರೆ. ಊಟ ಮಾಡ್ಕೊಂಡು ನಾವು ಮಲಗಿದ್ದು ಹೋದೆ ಸರ್ ಅಂದೆ. ಯಾಕೆ ನಿದ್ದೆ ಬಂದಿಲ್ವ ಅಂದು. ಇನ್ನೂ ಇಲ್ಲ ಸರ್ ಇದು ಯಾಕೋ ಈ ಇದು ಈ ಮನೆಗೆ ಬಂತಂದು ಬರೀ ಕೆಟ್ಟ ಕನಸು, ಮಾರೇಮನ್ನೂ ಸತ್ಲು, ನಾನು ಈ ಥರ ನಾನು ಕನಸು ಕಂಡೆ ನಮ್ಮ ಮಕ್ಕಳು ನೀರೊಳಗೆ. ಆ ನಂಜಪ್ಪ ಮಂಡ್ಯದಿಂದ ಬಂದಾರಲ್ಲ ಅವರು ಅವ್ರ ಹೆಂಡ್ತಿ ಸರ್. ಹೌದಾ? ನಮ್ಮವರು ಬರೀ ತಿನ್ನೋದನ್ನೇ ನೋಡ್ತಿರಲ್ಲಯ್ಯ. ನಾನು ಇನ್ನೇನು ದೀಪಾವಳಿಗೆ ದೀಪ ಬೆಳಗಾವು ಒಂದು ಪಟಾಕಿ ತುಪ್ಪ ಎಲ್ಲನೂ ತಂದು ಮಡಗಿನಿ. ಇನ್ನು ನಮ್ಮವರು ಬರೀ ಮಾಂಸ ತಿನ್ನೋದನ್ನೇ ನೋಡ್ತಿದ್ದಾರೆ ಎಲ್ಲ ಅಂದರು. ಶಾಂತಿ ಮಾಡ್ಬೇಕು ಸರ್ ಅಂತ ನಂದದಕ್ಕೆ ಹೋಗಿ ಮನಿಕು ಅಂದರು. ಬಂದು ಏನಂದ್ರು ಅಂದರು, ಹಿಂಗಂದ್ರೆ ಸಾಕನ ಹಿಂಗೆ ಮಂಗಳಾರತಿ ಅಂದರು ನಮ್ಮವರು. ಹಿಂಗೆ ಸಾಹೇಬರು IFS ಆಫೀಸರೇ ಅವರು, ನನಗಿಂತ 1 ವರ್ಷ ದೊಡ್ಡವರು ಅಷ್ಟೇ. ಒಳ್ಳೆ ಆಫೀಸರು, ಅಂಥ ಆಫೀಸರ್ ಸಿಕ್ಕಲ್ಲ. ಆದರೆ ಒಂದೊಂದು ಸರಿ ಆನೆಸ್ಟಾಗಿ ಕೆಲಸ ಮಾಡಿದ್ರು ಅನ್ನವಾಗಿ ಅಂಥವ್ರನ್ನ ನಾವು ಕಳ್ಕೊಂಡು. ಆದರೆ ಇನ್ನೂ ಏನೇನೋ ಕತೆಗಳು, ಏನೇನೋ ವಿಷಯಗಳು, ಏನೇನೋ ಇದೆಲ್ಲ ಮರ್ತಿದ್ದೀನಿ. ಬಿ ಕೆ ಸಿಂಗ್, ಶಿವರಾಜ್ ಸಿಂಗು ಮಾದೇಶ್ವರನ ಬೆಟ್ಟದಿಂದ ಗೋಪಿನಾಥ್ಗೆ ಒಬ್ಬರೇ ಬಂದ್ಬಿಟ್ಟಿದ್ರು 2-3 ಜನ ಕರ್ಕೊಂಡು. ಶಿವರಾಜ್ ಸಿಂಗು ಹಿಂಗೆ ಮಾಡಿ ಡಾಮ್ ಡೂಮ್ ಅಂದ್ಕೊಂಡು. ಇಲ್ಲ, ನಮ್ಮ ಫಾರೆಸ್ಟೇ. ಶಿವರಾಜ್ ಸಿಂಗ್ ಅಂತ ಅಲ್ಲಿಂದ ಗೋಪಿನಾಥ್ ಬಂದುಬಿಟ್ಟಿದ್ರು. ಬಿ ಕೆ ಸಿಂಗು ಕೊಳ್ಳೇಗಾಲದಲ್ಲಿದ್ದರು. ಇವ್ರನ್ನೂ ಹಾಕಿದ್ರು ಡ್ಯೂಟಿಗೆ. ನಾಗಮಲೆಯಿಂದ ಬಂದವ್ರೆ. ಆಮೇಲೆ ಅಷ್ಟೊತ್ತಿಗೆ ಮೋಹನ ಫೈರ್ ಆಗಿತ್ತು.
ನನ್ನಿಂದ ಸರ್ ದಯವಿಟ್ಟು ಒಬ್ಬೊಬ್ಬರಿಗೆ ಬರಬೇಡಿ ಸರ್. ಹೌದಲ್ವಾ ಅಂದರು. ನೆಕ್ಸ್ಟ್ ಅವರು ಟ್ರಾನ್ಸ್ಫರ್ ಮಾಡ್ಕೊಂಡ್ರು. ಅಲ್ಲಿ ಅದು ಏನು ದೊಡ್ಡ ಇದು ನಡೀತು. ಆಫೀಸರ್ಸ್ಗಳು ಸಣ್ಣ ಪುಟ್ಟವ್ರ ವಿಷಯನ ಕೇಳ್ತಿರ್ಲಿಲ್ಲ. ಅಲ್ಲಿ ಭಾಳ ಕೇರ್ಫುಲ್ಲಾಗಿದ್ದು ಮಾಡಬೇಕಾಯ್ತು. ಅಂಥ ಆಫೀಸರ್ಗಳೆಲ್ಲ ಹೋಗ್ಬಿಟ್ರು, ಒಟ್ಟ ಹೊಡಿತದೆ. ಆಮೇಲೆ ಶಂಕರ ಬಿದ್ರಿ ಬಂದರು. ಶಂಕರ ಬಿದ್ರಿ ಒಳಿಕೆ ಇಲ್ಲ ನಂಗೆ ಚೇಂಜ್ ಆಗೋಗಿತ್ತು. ನನಗೆ ಆದ ತಕ್ಷಣ ನನಗೆ ಸ್ಪೆಷಲ್ ಆರ್ಡ್ರ್ ಕೊಟ್ಟು ಅರ್ಜುನ ನೋಡಿದ್ದಾನೆ, ವೀರಪ್ಪ ನೋಡಿದ್ದಾನೆ, ಮಲ್ಸಿಟಿನ ಚೇಂಜ್ ಮಾಡಿರಿ ಅದು ಚೇಂಜ್ ಮಾಡಿ ನನಗೆ ಕೊಡಗಲಿದ್ದೆ ಬ್ರಹ್ಮಗಿರಿ ಬೆಟ್ಟದಲ್ಲಿ ಸೇಫ್ ಆಗಿದ್ದು. ಅಲ್ಲಿಂದ ಮೈಸೂರು ಬಂದಿಲ್ಲ. ವೀರಪ್ಪನಿಂದ ನನಗೆ ವೀರಪ್ಪನ ಭಯ ಇಲ್ಲ, ಅರ್ಜುನ್ ಭಯ ಇತ್ತು. ಯಾವಾಗ ಶಂಕರ ಬಿದ್ರಿ ನರಸೀಪುರದಲ್ಲಿ ಅರ್ಜುನ್ ಸಾಯಿಸಿದ್ರು ಆವಾಗ ನನಗೆ ಧೈರ್ಯ. ನಾನು ಯಾರು ಗುರ್ತಿಡಿಯೋರಿಲ್ಲ, ವೀರಪ್ಪ ಅಂತೂ ಬರಲ್ಲ, ವೀರಪ್ಪ ಅರ್ಜುನ ಗುರ್ತಿಡಿತಾನೆ ಅಂದ್ಬಿಟ್ಟು ನಾನು ಧೈರ್ಯ ಆದೆ. ಇಲ್ಲಿ ನಾನು ಸೆಟ್ಲಾದೆ ಮೈಸೂರಲ್ಲಿ. ಆಫೀಸರ್ಗಳು ಹೇಳಿದ ಮಾತು ಕೇಳೋಲ್ಲ, ದುಡುಕಿದ್ರು. ಸರ್ಕಾರಿ ಕೆಲಸ ಮಾಡೋದು ಸಹಜ, ಮಾಡಬೇಕು, ಆದರೆ ನಮ್ಮ ಫ್ಯೂಚರ್ ನೋಡಬೇಕು ಅಂತ ಆಫೀಸರು ಕಾಡು ಒಳಗಡೆ. ಅದಕ್ಕೆ ಹಿಂದೆ ಕಾಲಜ್ಞಾನದಲ್ಲಿ ಹಿಂದೆ ನಾನು ಸಿಂಗನಲ್ಲೂ ಓದ್ತಿದ್ದಾಗ ಕಾಲಜ್ಞಾನದಲ್ಲಿ ಪುಸ್ತಕ ಓದ್ತಿದ್ದೆ. ನಮ್ಮ ದೊಡ್ಡಪ್ಪ ತಂದು ಕೊಡ್ತಿರು. ಕಾಡಿಗೆ ಹೋದವರು ಕಾಡಲ್ಲಿ ಮಡಿತಾರೆ, ನೀರಿಗೆ ಹೋದವರು ನೀರಲ್ಲಿ ಮಡಿತಾರೆ, ಮುಂದಿನ ಸೂಚನೆ ಚೆನ್ನಾಗಿ ಹೇಳಿ ಕೇಳಿರೋಣ ಅಂತ ಆವಾಗ ಇಂದ ಸಾರ್ ಬರೆದಿದ್ರೆ ಅಂತ ಅದು ಓದ್ತಾ ಇದ್ದೆ ನಾನು. ನೋಡಿ ಯಾರ್ಯಾರು ಯಾವ ಹ್ಯಾಬಿಟ್ಲಾಡ್ತಾ ಅದಾದಲ್ಲೇ ಹೋಯ್ತು. ವೀರಪ್ಪ ಎಲ್ಲಿ ಸತ್ತ ಕಾಡಲೆ. ಅರಣ್ಯ ಇಲಾಖೆಯಲ್ಲಿ ನಮ್ಮ ಇಲಾಖೆ ಅಧಿಕಾರಿಗಳು ಸೇವೆ ಮಾಡೋದು ಸಹಜ. ಅದರಲ್ಲಿ ದುಡುಕಿ ಒಬ್ಬ ಕಳ್ಳರ ಕಾಟದಿಂದ ನಾವೆಲ್ಲ ಬದುಕಿ ಒಟ್ಲಿ ಸೇಫ್ ಆಗಿದ್ದೀವಿ. ಆದರೆ ಏನು ಅಂದರೆ ನಮ್ಮ ಅರಣ್ಯ ಇಲಾಖೆಯಲ್ಲಿ ನಮ್ಮ ಅಧಿಕಾರಿಗಳು ಕಷ್ಟಪಟ್ಟವ್ರಿಗೆ ಏನೂ ಕೊಡಿಸಿಲ್ಲ. 1988ರಿಂದ 92 ಗಂಟ DF ಸತ್ ಮೇಲೆ ಟಾಸ್ಕ್ ಫೋರ್ಸ್ ಅಂತ ಆಯಿತು. ಸತ್ ಮೇಲೆ ಆಯ್ತು ಟಾಸ್ಕ್ ಫೋರ್ಸು ಅಂದರೆ ವೀರಪ್ಪ ನೀಡಕ್ಕೆ ಅಂತ ಮಾಡಿದ್ರು. ಮಾಡಿ ತಪ್ಪು ಅಂತ ಹೇಳ್ತಾರೆ. ಹಾಗಾದ್ರೆ ಅಲ್ಲಿ ಗಂಟ ನಾವು ಡ್ಯೂಟಿ ಮಾಡಿಲ್ವಾ, ನಮ್ಮ ಸಿಬ್ಬಂದಿ ಡ್ಯೂಟಿ ಮಾಡಿಲ್ವಾ? ವಾಚರ್ ಆದರೂ ಕಷ್ಟಪಟ್ಟರು ಆಗಲವ್ರು. ಆದ್ರೆ ಹೆಂಡತಿ ಮಕ್ಕಳು ಊರಿಗೆ ಹೋಗೋದಿಲ್ಲ, ಅಳೋರು, ಸೂಟ್ ಕೇಸ್ ಮಡಗದು ಎತ್ಕೋಗಿಲ್ಲ. ಎಷ್ಟೋ ಜನ ಮಂಡ್ಯದಿಂದ ಹಂಗೆ ಬಿಟ್ಬಿಟ್ಟು ಎದ್ಬಿಟ್ರು. ಹಂಗೆ ನಮಗೆ ಏನೋ ಆಗುತ್ತೆ ಬೇಗ ಅಂದ್ರೆ ಬಂದಿಲ್ಲ. ಪರಿಹಾರ ಬೇಕು ಸರ್ಕಾರದಿಂದ ಎಲ್ಲರೂ ಕೊಡಲಿ, ಆದರೆ ನಮ್ಮ ಇಲಾಖೆ ಕೊಡಿಸಿಲ್ಲ. ಬಟ್ ನಮ್ಗೆ ಕೊಡದಿರೋ ಪರವಾಗಿಲ್ಲ, ನಾನು ಬದುಕಿದ್ದೀನಿ ಅಂತ ನನ್ನಿದು. ನಾನಂತೂ ನನ್ನ ಎಲ್ಲರೂ ಈಗಲೂ ನಿಮ್ಮ ಮಾಧ್ಯಮದಿಂದ ನನಗೆ ಪ್ರಚಾರ ಆಗಿದೆ. ಮಾಧ್ಯಮದವರು ಈಗಲೂ ನಮ್ಗೆ ಗುರುತಿಡಿದು. ಹೋದವರನ್ನು ಮನೇಲಿ ಸರ್ ನಿಮ್ಮನ್ನೆಲ್ಲೋ ನೋಡ್ದಾಗಿತ್ತು ಅಂದರು. ಹೇಗೆ ಅಂದರೆ ವೀರಪ್ಪನ ಡ್ಯೂಟಿಲಿದ್ದರೆ ಹೌದು ಮಾತಾಡಿರೋ ಅಂತ ಕೇಳಿದ್ದೀನಿ ಸರ್. ಅದಕ್ಕೆ ಮೊದಲು ಯಾರಿಗೂ ಗೊತ್ತಿಲ್ಲ, ನಾ ಯಾರಿಗೂ ಹೇಳ್ಕೊಂಡಿಲ್ಲ. ಎಲ್ಲ ಕಷ್ಟಪಟ್ಟು DF ಶ್ರೀನಿವಾಸ ಹತ್ಯೆ ಮಾಡಬಾರ್ದಿತ್ತು. ಏನು ಈಗ ಅವರು ಮೋಹನೇ ಪಾಪ ಏನು ಮಾಡಿದ್ದ, ಡ್ಯೂಟಿ ಮೇಲೆ ಬಂದ, ಡ್ಯೂಟಿಯಲ್ಲಿ ಮಾಡಿದ. ದಿನೇಶ್ ಏನು ಮಾಡಿದ್ರು, ಸರ್ಕಾರಿ ಕೆಲಸ ಶಿಸ್ತಾಗಿ ಮಾಡಿದ್ರು. ಅವನಿಗೆ ಹಿಡಿದು ಯಾರಿಗೆ ಮಾಡಬೇಕು ಅಂತ ಅವನಿಗೆ ವೀರಪ್ಪ ಕಣ್ಣು ಹಾಕಬೇಕು. ಒಂದೆರಡು ಮಾಡಿಲ್ಲ, ಅವನು ಒಳ್ಳೆಯವನೇ. ವೀರಪ್ಪ ಬಡವರಿಗೆ ಮಾಡ್ತಿದ್ದ ಅಂತ ಹೇಳ್ತಾರೆ. ಹಿಂಗಾದರೆ ಬಟ್ ಏನಪ್ಪ ಅಂದರೆ ಅವನಿಗೆ ಹೇಳ್ಕೊಡೋರು ಜಾಸ್ತಿ ಆದರು. ಹೇಳ್ಕೊಟ್ಟು ಅವನು ಕಾಡಲೇ ಸತ್ತ. ಹಿಂಗೆ ಏನು ಕಾರ್ಯಾಚರಣೆ ನಡೀತು. ಆಮೇಲೆ ಬಟ್ ಇನ್ನೊಂದೇನಾಯಿತು ಮೇಡಮ್, ನಾವು ಬರೋಕ್ಕೆ ಮೊದಲೇ ವಾಸುದೇವ ಮೂರ್ತಿ ಅಂತ ಒಬ್ಬಿದ್ರು ಪಾರ್ಲರ್ಲಿ. ವಾಸುದೇವ ಮೂರ್ತಿ ಅಂತ ಪಾರ್ಲರ್ಲಿದ್ರು. ನಾವು ಬರೋಕ್ಕೆ ಮೊದಲೇ ಇದ್ದರು ಅಲ್ಲಿ. ಅವರು ವೈಲ್ಡ್ ಲೈಫು ಪಾರ್ಲರ್ಗೆ ಮಾತ್ರ. ಈ ಗೋಪಿನಾಥ್ಗೆ ಮಲ್ಲೇಗೌಡ ಅಂತ ಒಬ್ಬಿದ್ದ. ವೀರಪ್ಪನ ಕಾರ್ಯಾಚರಣೆ, ವೀರಪ್ಪನ ಕತೆ ಗೊತ್ತಿತ್ತು ಅವ್ರಿಗೆ. ವಾಸುದೇವ ಮೂರ್ತಿ ಎದ್ದಾಳು ಪಾರ್ಲರ್ಗೆ ಹೆಡ್ ಹಾಕಿದ್ರು ಅವ್ರಿಗೆ. ಮಲ್ಲೇಗೌಡ ಆಗ ಗೋಪಿನಾಥಲ್ಲಿದ್ದ. ಅವ್ರು ಕಿರ್ಗಾವ್ನವರು, ಮಳವಳ್ಳಿ ತಾಲೂಕು ಕಿರ್ಗಾವ್ನವ್ರು ಮಲ್ಲೇಗೌಡ. ಅವನು ದಕ್ಷತೆಗೆ ಮಾಡೋಣ. ಬಟ್ ಅಲ್ಲಿರೋರು ವೀರಪ್ಪನಿಗೆ ಸಪೋರ್ಟ್ ಮಾಡೋರ ಅಂದ್ಬಿಟ್ಟು ಅನುಮಾನ ಆಯಿತು. ಮೋಹನಯ್ಯ ಇವನು ಯಾರು ವಾಸುದೇವ ಮೂರ್ತಿ ಹೊಡಿಬೇಕು ಅಂತ ಇಂಟ್ರೆಸ್ಟ್ ಇತ್ತು. ಬಟ್ ಮೋಹನ್ ನಾವೇನು ಅಂದರೆ ಆ ಸೆಕ್ಷನ್ನು ಈಗ ಆ ಬೀದಿ ಆ ಬ್ಲ್ಯಾಕ್ ಅಂತೀವಲ್ಲ, ಇವು ಪಾರ್ಲರ್ ಸೆಕ್ಷನ್ನು ವಾಸುದೇವ ಮೂರ್ತಿ, ಗೋಪಿನಾಥ್ ಸೆಕ್ಷನ್ ಮಲ್ಲೇಗೌಡ ಚೇಂಜ್ ಮಾಡಿದ್ಮೇಲೆ ನಾವು ಓದದ್ದು. ಇವರಿಬ್ಬರು ಮನಸ್ಪಟ್ಟು ಪ್ರೀತಿ ವಿಶ್ವಾಸದಿಂದ ವೀರಪ್ಪನ ಹೊಡೆದಾಕವ್ರು. ವಾಸುದೇವ ಮೂರ್ತಿ ಹೊಡೆದಾಕವ, ತಪ್ಪೇನಿಲ್ಲ. ಅದೇ ಇತ್ತು, ಅದಷ್ಟೇ ಆನೆಸ್ಟ್ ಆಗಿದ್ದರು. ಮಲ್ಲೇಗೌಡರು ಒಂಥರ ನನ್ನ ಏರಿಯಾಕ್ಕೆ ನೀ ಯಾರಿಗೆ ಬರೋರು. ಇಬ್ಬರಿಗೂ ಜಗಳ ಆಗಿದೆ, ಅಧಿಕಾರಿಗಳು ಕಂಪ್ಲೇಂಟ್ ಮಾಡಿದ್ದಾರೆ, ಇವನು ಚೇಂಜ್ ಮಾಡಬೇಕು. ಇವರಿಬ್ಬರು ಒಂದಾಗಿದ್ದರೆ ಈ ಕಥೆನೇ ನಡೀತಿರ್ಲಿಲ್ಲ. ಕತೆ ಆಗಲೇ ಮುಗಿದೋಗೋದು. ವಾಸುದೇವ ಮೂರ್ತಿ ಆಮೇಲೆ ಬೇಜಾರಾಗಿ ಅವ್ರಿಗೆ ನಾವು ಹೋದ್ಮೇಲೆ ಅವ್ರಿಗೂ ಚೇಂಜ್ ಆಗಿ ಆಮೇಲೆ ಮೋಹನಯ್ಯನ ತುಂಬಿದ್ರು ಗಾರ್ಡಾಗಿ. ಹಿಂಗೆ ಘಟನೆಗಳು ಒಬ್ಬೊಬ್ರು ಬಂದು ಯಾರಿಂದಲೂ ಮುಗಿಬೇಕು. ಈಗ ನಮ್ಮ ಪಿರಿಯಡ್ಲೇ ಶ್ರೀನಿವಾಸ ಹಿಡಿಬೇಕು ಅಂತ ಆಸೆ ಇತ್ತು. ವೀರಪ್ಪನ ಮುಗಿಸ್ಬೇಕು, ಹಿಡಿದು ಬಿಡೋಣ, ಮುಗಿತಾ ಇದೆ. ಅಷ್ಟೊತ್ತಿಗೆ ತಮಿಳ್ನಾಡಿನವರು ಅವಾರ್ಡ್ ತಗೊಂಡು ನಮ್ಮ ಕರ್ನಾಟಕ ಬರಬೇಕಾದ ಅವಾರ್ಡು ಅವ್ರಿಗೂ ಹೋಯ್ತು. ಬಟ್ ಅವರು ಹಿಡಿದು ಅದು ಕತೆ ಏನೇನೋ ಹೇಳ್ತಾರೆ. ತಮಿಳ್ನಾಡವರು ಹಿಡ್ದದಲ್ಲ, ಫೈಜಾಕ್ ಸತ್ತ ಮೇಲೆ ಏನೇನೋ ಕತೆ ಹೇಳ್ತಾರೆ. ಅದು ಏನೇನಾಯಿತು ಘಟನೆಗಳು. ಸರ್, ನೀವು ಯಾವತ್ತಾದರೂ ವೀರಪ್ಪನ ಆನೆದಂತ ಸಾಗಾಣಿಕೆ ಮಾಡಬೇಕಾದ್ರೆ ಆನೆಗಳು ಸಾಯಿಸಿದ್ದು ಏನಾದ್ರು ನಿಮ್ಗೂ ಇದರಲ್ಲಿ ಹೋಗ್ಬೇಕಾದ್ರೆ ಇಲ್ಲ ಸಿಕ್ಕಿದೆ. ಒಂದು ಆಲ್ಬಮ್ಲಿ ಇದೆ ನೋಡಿ. DF ಶ್ರೀನಿವಾಸನವರು ಅವನ ಕಡೆಯವರು ಹೋಗೋದಾಗ ಆಸಿಡ್ ಹಾಕಿ ತೆಗ್ದಿದ್ದಾನೆ. ಆಸಿಡ್ ಹಾಕ್ಬಿಟ್ಟು ಹೊಡೆದ್ಬಿಟ್ಟು ಅವನು ಎಲ್ಲಿ ಮಡಗಿದ್ದೆ, ಎಲ್ಲಿ ಹೊಡೆದ್ರಿ ಅಂತ DF ಶ್ರೀನಿವಾಸ ಕರ್ಕೊಂಡು ಸ್ಪಾಟ್ ಹೋಗಿ ನೋಡ್ಕೊ ಬಂದಿದ್ದೀವಿ. ಆನೆ ಅಂತ ತೆಗ್ದಿರೋದು. ನಾನು 1982ನೇ ಇಸ್ವಿ 82-83 ಗೋಪಾಲ ಸ್ವಾಮಿ ಬೆಟ್ಟ ಫಸ್ಟ್ ಅಪಾಯಿಂಟ್ಮೆಂಟ್. ಗೋಪಾಲ ಸ್ವಾಮಿ ಬೆಟ್ಟ ಅಲ್ಲಿದ್ದಾಗ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಕಣಿವೆ ಮಲ್ಲಪ್ಪನ ದೇವಸ್ಥಾನ ಅಂತ ಒಂದಿದೆ. ಕಣಿವೆ ಮಲ್ಲಪ್ಪನ ದೇವಸ್ಥಾನ ಅಂತ ಕೆಳಗಡೆ ಡೌನ್ಲಿ. ಅಲ್ಲಿ ವೀರಪ್ಪ ಪೇಸ್ಟು
ಸೋಪು, ಆನೆ ಕೊಂಬು ಹೊರದಿರೋದು ಎಲ್ಲ ನೋಡಿದ್ನು ನಾವು. ಆಗೇನು ಮಾಡಿದ್ರು, ಕೇರಳದವರು ಚಾಟಮಾರರು ಅಂತಾರೆ, ಕೇರಳದವರು ಶಿಕಾರಿ ಮಾಡೋರು ಅಂತ ನಾವು ತಿಳ್ಕೊಂಡಿದ್ದು. ನನಗೆ ಅಲ್ಲಿಂದ ಕುಶಾಲನಗರ ಟ್ರೈನಿಂಗ್ಗೆ ಪೋಸ್ಟ್ ಆಯಿತು. ಆಗ ಒಬ್ಬ ನನ್ನ ಸ್ಟಾಫ್ನ ಹೊಡೆದಾಕ್ಬಿಟ್ಟ ವೀರಪ್ಪ ಅಲ್ಲಿ ಬತ್ತಿದ್ದಂತೆ ಹಿಂದೆ, ಅಲ್ಲೆಲ್ಲ ಆನೆ ಹೊಡಿತಿದ್ದ. ನಂಗೆ ಆಮೇಲೆ ಸರ್ ನಿಮ್ಮ ವಾಚರ್ನ ಹೊಡೆದಾಕ್ಬಿಟ್ಟ ವೀರಪ್ಪನಂತೆ. ಇವನು ಹುಡುಗ, ನಾನು ಆಗ ಚಾಟಮಾರು ಆನೆ ಕೇರಳ ಬಾರ್ಡರ್ ತಾನೆ, ಕೇರಳದವ್ರು ಹೊಡೆದಾಕರ ಅಂತ ನಮ್ಗೆ ಆಗ ವೀರಪ್ಪ ಅಲ್ಲೆಲ್ಲ ಕಾರ್ಯಾಚರಣೆ ಶಿಕಾರಿ ಮಾಡೋದು ಈ ಕಡೆ ಅದು. ಬಟ್ ಏನಪ್ಪ ಅಂದರೆ ವೀರಪ್ಪಂದು ಒಬ್ಬನೇ ತಿಂತಿರ್ಲಿಲ್ಲ, ಸಮಪಾಲು ಸಮಬಾಳು ಅಂತಾರಲ್ಲ, ಹಂಚಿಕತೆ. ಅದರಿಂದ ಅಷ್ಟಿನ ಅವನು ಬಚಾವದ, ಮೋಸ ಮಾಡಲಿಲ್ಲ ಯಾರಿಗೂ, ಎಲ್ಲರ ಜೊತೆ ಚೆನ್ನಾಗಿದ್ದ. ಆಮೇಲೆ ವೀರಪ್ಪ ಒಂದೇ ಕಡೆ ಮಲಗ್ತಿರ್ಲಿಲ್ಲ, ಅವನಿಗೆ ಸಪ್ರೇಟು. ಹ್ಯಾಂಗೇ ಆದರೂ ಒಂದು ಕಡೆ ಆದರೂ ವೀರಪ್ಪನೇ ಸಪ್ರೇಟ್ ಮಲಗ್ತಾ ಇದ್ದ. ಅವನು ನನ್ನ ಆಲ್ಬಮ್ಲಿದ್ದಾನೆ, ಇದು ಮಾಂಸ ನೇತಾಕಿರೋದು, ಅದು ಆಮೇಲೆ ಮಸಾಲು ಒಂದು 2 ಬಿಂದಿಗೆಲಿ ಕಾಡೊಳಗೆ ಅರ್ದು ಪ್ಲಾಸ್ಟಿಕ್ ಬಿಂದಿಗೆಲ್ಲ ಸ್ಟಾಕು ಇವೆಲ್ಲ ಸುಮಾರು ಹಿಡ್ದು ನಾವು. ಬಟ್ DF ಸತ್ತ ಮೇಲೆ ಎಲ್ಲ ಅಂತ್ಯ ಆಗಿ ನಮಗೆ ಹಿಂಗಾಗ್ಬಿಟ್ಟು ಇಲ್ಲಿ ಸೆಟ್ಲಾಗಿ ಮೈಸೂರಲ್ಲಿದ್ದೀವಿ. ಎಷ್ಟೋ ಜನ ಹೇಳ್ತಾರೆ ಮಾಧ್ಯಮದಲ್ಲಿ ಯಾಕ್ರಿ ಈ ವಿಷಯ ಹೇಳಿದೆ, ಆಗೋದೆಲ್ಲ ಏನು ಪ್ರಯೋಜನ, ಯಾಕೆ ಹೇಳ್ತೀರಿ ಹಾಗೆ ಏನು. ಆದರೆ ನಿಮ್ಮಿಂದ ಮಾಧ್ಯಮದ ಎಷ್ಟೋ ವಿಷಯ ಗೊತ್ತಾಗಬೇಕು, ರಿಯಲ್ ಸ್ಟೋರಿಗಳು ಅಥವಾ ಪೇಪರ್ ನ್ಯೂಸು ಅಥವಾ ಒಬ್ಬರು ಹೇಳೋದು ಮಾತಲ್ಲ, ಅಲ್ಲಿ ಕತೆ ಘಟನೆಗಳು, ಅಂಥ ಘಟನೆ ಅಲ್ಲಿಗೆ ಬರೆದಿದ್ದವರೇ ಇಲ್ಲ. ನಾನು ಮೈಸೂರಲ್ಲಿ ಇದ್ದಾಗ ಡಾಕ್ಟರ್ ರಾಜು ಅಂತ PCC ರಿಟೈರ್ಡ್ ಆಗಿದ್ದಾರೆ, DF ಅವರು. ಇಂಡಿಪೆಂಡೆನ್ಸ್ ಡೇ ಆಯಿತು ಮೈಸೂರಲ್ಲಿ, ನನ್ನ ಚಾರ್ಜ್ ಇತ್ತು ಮಾಡಿಸ್ತಾ ಇದ್ದಾಗ. ಎಲ್ಲ ಫ್ಲಾಗಿಗೆಲ್ಲ ಆರಿಸೋದು ಮಲ್ಶೆಟ್ಟಿ ನೀನು ನೋಡೋಕ್ಕೆ ಯಾರೋ ಒಬ್ಬರು ಬಂದಿದ್ದಾರೆ ಡೆಹ್ರಾಡೂನ್ನಿಂದ, ಅವ್ರಿಗೆ ನೀವು ವೀರಪ್ಪನ ನೋಡಿ, ಅವರೊಬ್ಬರು ನನಗೆ ಡೆಹ್ರಾಡೂನಲ್ಲಿ ಒಬ್ಬರು ಇದ್ದಾರೆ ವೀರಪ್ಪನ ಡ್ಯೂಟಿಲಿ ಇದ್ದವರು ಅಂತ ಕರ್ಕೊಂಡು ಗೆಸ್ಟ್ ಹೌಸ್ಲಿ ಕೂತ್ಕೊಂಡು ಮಾತು ಕೇಳಿದ್ರು, ಎಲ್ಲ ಕಥೆನೂ ಹೇಳಿದೆ. ಬನ್ನಿರಿ ಏನೇ ಆದರೂ ಡಿಗ್ರಿ IFS ಕೊಡಿಸ್ತೀನಿ ಬನ್ನಿ, ಯಾರನ್ನಾರು ಕರ್ಕೊಬನ್ನಿ ಅಂದರು ನನಗೆ ಡೆಹ್ರು. ಹೌದು ಅಲ್ಲಿ ಬಂದಿದ್ದೀರಲ್ಲ, ಬದುಕಿದ್ದೀರಲ್ಲ, ಹಿಂಗೆ ಒಬ್ಬೊಬ್ಬರಿಂದ ಮಾಡ್ತಾರೆ. ಬಟ್ ಏನಪ್ಪ ಅಂದರೆ ಇಲಾಖೆಯಿಂದ ನನಗೇನೂ ಸಿಕ್ಕಿಲ್ಲ, ಒಟ್ಟು ಬದುಕಿದ್ದೀನಿ. ಅದೃಷ್ಟ, ನಾನಂತೂ ಅದನ್ನೇ ಅನ್ಸ್ಕೊತೀನಿ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.